ಶಾಸಕ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ಪ್ರಕಟ ಆಗಿದೆ. ವಿನಯ್ ಕುಲಕರ್ಣಿ ಶಾಸಕ ಸ್ಥಾನ ಅನರ್ಹ ಆಗುತ್ತೆ. ಇದರಿಂದ ಶಾಸಕ ಸ್ಥಾನವೂ ಹೋಯಿತು, ಜೀವಾವಧಿ ಶಿಕ್ಷೆಯೂ ಕೂಡ ಪ್ರಕಟ ಆಯಿತು. 2 ವರ್ಷಕ್ಕಿಂತ ಅಧಿಕ ಶಿಕ್ಷೆ ಇರುವ ಕಾರಣ ಡಿಸ್ಕ್ವಾಲಿಫೈ ಆಗ್ತಾ ಇದ್ದಾರೆ. ಕೋರ್ಟ್ ಆದೇಶ ಸಿಕ್ಕ ಬಳಿಕ ಶಾಸಕ ಸ್ಥಾನದಿಂದ ಇವರು ಅನರ್ಹ ಆಗ್ತಾರೆ. ಅನರ್ಹಗೊಳಿಸದಂತೆ ಕುಲಕರ್ಣಿ ತಡೆಯಾಜ್ಞೆಯನ್ನು ತರಬಹುದು. ಆ ರೀತಿಯ ಅವಕಾಶ ಅವರ ಹತ್ರ ಇದೆ. ಹೈಕೋರ್ಟ್ ಮೆಟ್ಟಿಲೇರಿ ತಡೆಯಾಜ್ಞೆಯನ್ನು ತರೋದಕ್ಕೆ ಅವಕಾಶ ಇದೆ. ಆದ್ರೆ ಇದರಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತಾರೆ ಗೊತ್ತಿಲ್ಲ. ಒಂದು ವೇಳೆ ತಡೆಯಾಜ್ಞೆ ತರದೇ ಇದ್ರೆ ಶಾಸಕ ಸ್ಥಾನದಿಂದ ಇವರು ಅನರ್ಹ ಆಗ್ತಾರೆ. ಶಾಸಕ ಸ್ಥಾನದಿಂದ ಅನರ್ಹಗೊಂಡ ಬಳಿಕ ಮತ್ತೆ ಅಲ್ಲಿ ಬೈ ಎಲೆಕ್ಷನ್ ಆಗಬೇಕಾಗುತ್ತೆ. ಧಾರವಾಡ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೆಯುತ್ತೆ. ಅನರ್ಹ ಆದ ತಕ್ಷಣ ಅಲ್ಲಿಯೂ ಕೂಡ ಉಪಚುನಾವಣೆ ಆಗುತ್ತೆ. ಇದು ಸದ್ಯಕ್ಕಿನ ಬೆಳವಣಿಗೆ. ಜೀವಾವಧಿ ಶಿಕ್ಷೆ ಪ್ರಕಟ ಆಗಿರೋದ್ರಿಂದ ಇವರು ಡಿಸ್ಕ್ವಾಲಿಫೈ ಆಗ್ತಾರೆ. ಧಾರವಾಡದಲ್ಲಿ ಬೈ ಎಲೆಕ್ಷನ್ ಆಗುತ್ತೆ. ಇವರಿಗೆ ಅವಕಾಶಗಳು ಕೂಡ ಇದೆ. ಹೈಯರ್ ಕೋರ್ಟ್ಗೆ ಹೋಗ್ಬೋದು. ನೋಡೋಣ ಏನಾಗುತ್ತೆ ಅಂತ. ಇನ್ನು ನೆಕ್ಸ್ಟ್, ಅಷ್ಟಕ್ಕೂ ಏನಿದು ಯೋಗೇಶ್ ಗೌಡ ಹತ್ಯೆ ಪ್ರಕರಣ? ಯಾಕಾಗಿ ಈ ಪ್ರಕರಣದಲ್ಲಿ ಶಾಸಕ ವಿನಯ್ ಕುಲಕರ್ಣಿಯ ಹೆಸರು ಥಳಕ್ ಹಾಕೊಂಡಿತು? ರಾಜ್ಯ ರಾಜಕಾರಣದಲ್ಲೇ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದ್ದ ಹೈ ಪ್ರೊಫೈಲ್ ಕೇಸ್ನ ಪಿನ್ ಟು ಪಿನ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಕೇಸ್. ಯೋಗೇಶ್ ಕೊಲೆಯ ದಿನದ ಪಿನ್ ಟು ಪಿನ್ ಡೀಟೇಲ್ಸ್. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಇಡೀ ಧಾರವಾಡ ಅಲ್ಲ, ರಾಜ್ಯ ರಾಜಕಾರಣದಲ್ಲೇ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದ್ದ ಹೈ ಪ್ರೊಫೈಲ್ ಕೇಸ್ ಅದು. ಈ ಕೊಲೆ ಕೇಸ್ಗೆ ಎಲ್ಲಿಂದ ಶುರುವಾಗಿ ಇಲ್ಲಿಯ ತನಕ ಬಂದಿದೆ ಎಂದು ನೋಡೋದಾದ್ರೆ, ಜೂನ್ 15, 2016 ಯೋಗೇಶ್ ಗೌಡ ಕೊಲೆ. ಎಸ್, ಧಾರವಾಡದ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಯೋಗೇಶ್ ಗೌಡ ಅವರನ್ನ 2016ರ ಜೂನ್ 15ರಂದು ದುಷ್ಕರ್ಮಿಗಳು ಧಾರವಾಡದ ಜಿಮ್ನಲ್ಲಿ ನುಗ್ಗಿ ಕೊಲೆ ಮಾಡಿದ್ರು. ಸ್ಥಳೀಯ ಪೊಲೀಸರಿಂದ 6 ಜನರನ್ನ ಬಂಧನ ಮಾಡಿದ್ರು. ಸೆಪ್ಟೆಂಬರ್ 2019 ಕೊಲೆ ಕೇಸ್ ಸಿಬಿಐಗೆ. ಇನ್ನು ಈ ಕೊಲೆ ಕೇಸ್ನಲ್ಲಿ ಪೊಲೀಸರ ತನಿಖೆ ಬಳಿಕ ಸೆಪ್ಟೆಂಬರ್ 2019ರಂದು ಕರ್ನಾಟಕ ಸರ್ಕಾರವು ಸಿಬಿಐಗೆ ವಹಿಸಿತ್ತು. ನವೆಂಬರ್ 2020 ವಿನಯ್ ಕುಲಕರ್ಣಿ ಬಂಧನ. ಇನ್ನು ಕೊಲೆ ಕೇಸ್ನಲ್ಲಿ ಸಿಬಿಐ ವಿನಯ್ ಕುಲಕರ್ಣಿ ಪಾತ್ರ ಇದೆ ಎಂದು ಹೇಳಿ ಅದಕ್ಕೆ ಬೇಕಾದ ಸಾಕ್ಷ್ಯಾಧಾರಗಳನ್ನು ನೀಡಿ ವಿನಯ್ ಕುಲಕರ್ಣಿಯನ್ನ ಅರೆಸ್ಟ್ ಮಾಡಿತ್ತು. ಡಿಸೆಂಬರ್ 2021 9 ತಿಂಗಳ ಜೈಲುವಾಸದ ಬಳಿಕ ಬೇಲ್. ಇನ್ನು ಡಿಸೆಂಬರ್ 2021ರಂದು 9 ತಿಂಗಳ ಜೈಲುವಾಸದ ನಂತರ ಸುಪ್ರೀಂ ಕೋರ್ಟ್ನಿಂದ ಕುಲಕರ್ಣಿಗೆ ಜಾಮೀನು ಸಿಕ್ಕಿತ್ತು. ಜೂನ್ 2025 ವಿನಯ್ ಕುಲಕರ್ಣಿಗೆ ಜಾಮೀನು ರದ್ದು. ಜೂನ್ 2025ರಲ್ಲಿ ಸಾಕ್ಷಿ ನಾಶಪಡಿಸಿದ ಆರೋಪದ ಮೇಲೆ ಸುಪ್ರೀಂ ಕೋರ್ಟ್ನಿಂದ ಜಾಮೀನು ರದ್ದು ಮಾಡಿತ್ತು. ಏಪ್ರಿಲ್ 15, 2026 ವಿನಯ್ ಕುಲಕರ್ಣಿ ದೋಷಿ. ಕೊಲೆ ನಡೆದ 10 ವರ್ಷಗಳ ಬಳಿಕ ಏಪ್ರಿಲ್ 15, 2026ರಂದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ದೋಷಿ ಎಂದು ಸಾಬೀತು.
ಮಾಡ್ತೀರಾ ಸರ್? ನಮ್ಮ ಲಾಯರ್ಸ್ ವಿಚಾರ ಮಾಡ್ತಾರೆ ಸರ್ ನಮ್ಮ ಲಾಯರ್ಸ್ ಎಲ್ಲ ವಿಚಾರ ಮಾಡ್ತಾರೆ. ನ್ಯಾಯಾಂಗ ತೀರ್ಪು ಕೊಟ್ಟಿದ್ದಕ್ಕೆ ನಾವು ತೆಗಿಬಾಗ್ಲೇಬೇಕು. ಸದ್ಯ ವಿನಯ್ ಕುಲಕರ್ಣಿ ಸೇರಿ 16 ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ. ಜನನಾಯಕನಾಗಿ ಮಿಂಚಬೇಕಾಗಿದ್ದ ಶಾಸಕ ವಿನಯ್ ಕುಲಕರ್ಣಿ ಜೀವನ ಪರ್ಯಂತ ಕಂಬಿ ಎಣಿಸುವಂತಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಶಾಸಕ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ಪ್ರಕಟ ಆಗಿದೆ. ವಿನಯ್ ಕುಲಕರ್ಣಿ ಶಾಸಕ ಸ್ಥಾನ ಅನರ್ಹ ಆಗುತ್ತೆ. ಇದರಿಂದ ಶಾಸಕ ಸ್ಥಾನವೂ ಹೋಯಿತು, ಜೀವಾವಧಿ ಶಿಕ್ಷೆಯೂ ಕೂಡ ಪ್ರಕಟ ಆಯಿತು. 2 ವರ್ಷಕ್ಕಿಂತ ಅಧಿಕ ಶಿಕ್ಷೆ ಇರುವ ಕಾರಣ ಡಿಸ್ಕ್ವಾಲಿಫೈ ಆಗ್ತಾ ಇದ್ದಾರೆ. ಕೋರ್ಟ್ ಆದೇಶ ಸಿಕ್ಕ ಬಳಿಕ ಶಾಸಕ ಸ್ಥಾನದಿಂದ ಇವರು ಅನರ್ಹ ಆಗ್ತಾರೆ. ಅನರ್ಹಗೊಳಿಸದಂತೆ ಕುಲಕರ್ಣಿ ತಡೆಯಾಜ್ಞೆಯನ್ನು ತರಬಹುದು. ಆ ರೀತಿಯ ಅವಕಾಶ ಅವರ ಹತ್ರ ಇದೆ. ಹೈಕೋರ್ಟ್ ಮೆಟ್ಟಿಲೇರಿ ತಡೆಯಾಜ್ಞೆಯನ್ನು ತರೋದಕ್ಕೆ ಅವಕಾಶ ಇದೆ. ಆದರೆ ಇದರಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತಾರೆ ಗೊತ್ತಿಲ್ಲ. ಒಂದು ವೇಳೆ ತಡೆಯಾಜ್ಞೆ ತರದೇ ಇದ್ರೆ ಶಾಸಕ ಸ್ಥಾನದಿಂದ ಇವರು ಅನರ್ಹ ಆಗ್ತಾರೆ. ಶಾಸಕ ಸ್ಥಾನದಿಂದ ಅನರ್ಹಗೊಂಡ ಬಳಿಕ ಮತ್ತೆ ಅಲ್ಲಿ ಬೈ ಎಲೆಕ್ಷನ್ ಆಗಬೇಕಾಗುತ್ತೆ. ಧಾರವಾಡ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೆಯುತ್ತೆ. ಅನರ್ಹ ಆದ ತಕ್ಷಣ ಅಲ್ಲಿಯೂ ಕೂಡ ಉಪಚುನಾವಣೆ ಆಗುತ್ತೆ. ಇದು ಸದ್ಯಕ್ಕಿನ ಬೆಳವಣಿಗೆ. ಜೀವಾವಧಿ ಶಿಕ್ಷೆ ಪ್ರಕಟ ಆಗಿರೋದ್ರಿಂದ ಇವರು ಡಿಸ್ಕ್ವಾಲಿಫೈ ಆಗ್ತಾರೆ. ಧಾರವಾಡದಲ್ಲಿ ಬೈ ಎಲೆಕ್ಷನ್ ಆಗುತ್ತೆ. ಇವರಿಗೆ ಅವಕಾಶಗಳು ಕೂಡ ಇದೆ. ಹೈಯರ್ ಕೋರ್ಟ್ಗೆ ಹೋಗ್ಬೋದು. ನೋಡೋಣ ಏನಾಗುತ್ತೆ ಅಂತ. ಇನ್ನು ನೆಕ್ಸ್ಟ್, ಅಷ್ಟಕ್ಕೂ ಏನಿದು ಯೋಗೇಶ್ ಗೌಡ ಹತ್ಯೆ ಪ್ರಕರಣ? ಯಾಕಾಗಿ ಈ ಪ್ರಕರಣದಲ್ಲಿ ಶಾಸಕ ವಿನಯ್ ಕುಲಕರ್ಣಿಯ ಹೆಸರು ಥಳಕ್ ಹಾಕೊಂಡಿತು? ರಾಜ್ಯ ರಾಜಕಾರಣದಲ್ಲೇ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದ್ದ ಹೈ ಪ್ರೊಫೈಲ್ ಕೇಸ್ನ ಪಿನ್ ಟು ಪಿನ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಕೇಸ್. ಯೋಗೇಶ್ ಕೊಲೆಯ ದಿನದ ಪಿನ್ ಟು ಪಿನ್ ಡೀಟೇಲ್ಸ್. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಇಡೀ ಧಾರವಾಡ ಅಲ್ಲ, ರಾಜ್ಯ ರಾಜಕಾರಣದಲ್ಲೇ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದ್ದ ಹೈ ಪ್ರೊಫೈಲ್ ಕೇಸ್ ಅದು. ಈ ಕೊಲೆ ಕೇಸ್ಗೆ ಎಲ್ಲಿಂದ ಶುರುವಾಗಿ ಇಲ್ಲಿಯ ತನಕ ಬಂದಿದೆ ಎಂದು ನೋಡೋದಾದ್ರೆ, ಜೂನ್ 15, 2016 ಯೋಗೇಶ್ ಗೌಡ ಕೊಲೆ. ಎಸ್, ಧಾರವಾಡದ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಯೋಗೇಶ್ ಗೌಡ ಅವರನ್ನ 2016 ಜೂನ್ 15ರಂದು ದುಷ್ಕರ್ಮಿಗಳು ಧಾರವಾಡದ ಜಿಮ್ನಲ್ಲಿ ನುಗ್ಗಿ ಕೊಲೆ ಮಾಡಿದ್ರು. ಸ್ಥಳೀಯ ಪೊಲೀಸರಿಂದ 6 ಜನರನ್ನ ಬಂಧನ ಮಾಡಿದ್ರು. ಸೆಪ್ಟೆಂಬರ್ 2019 ಕೊಲೆ ಕೇಸ್ ಸಿಬಿಐಗೆ. ಇನ್ನು ಈ ಕೊಲೆ ಕೇಸ್ನಲ್ಲಿ ಪೊಲೀಸರ ತನಿಖೆ ಬಳಿಕ ಸೆಪ್ಟೆಂಬರ್ 2019ರಂದು ಕರ್ನಾಟಕ ಸರ್ಕಾರವು ಸಿಬಿಐಗೆ ವಹಿಸಿತ್ತು. ನವೆಂಬರ್ 2020 ವಿನಯ್ ಕುಲಕರ್ಣಿ ಬಂಧನ. ಇನ್ನು ಕೊಲೆ ಕೇಸ್ನಲ್ಲಿ ಸಿಬಿಐ ವಿನಯ್ ಕುಲಕರ್ಣಿ ಪಾತ್ರ ಇದೆ ಎಂದು ಹೇಳಿ ಅದಕ್ಕೆ ಬೇಕಾದ ಸಾಕ್ಷ್ಯಾಧಾರಗಳನ್ನು ನೀಡಿ ವಿನಯ್ ಕುಲಕರ್ಣಿಯನ್ನ ಅರೆಸ್ಟ್ ಮಾಡಿತ್ತು. ಡಿಸೆಂಬರ್ 2021 9 ತಿಂಗಳ ಜೈಲುವಾಸದ ಬಳಿಕ ಬೇಲ್. ಇನ್ನು ಡಿಸೆಂಬರ್ 2021ರಂದು 9 ತಿಂಗಳ ಜೈಲುವಾಸದ ನಂತರ ಸುಪ್ರೀಂ ಕೋರ್ಟ್ನಿಂದ ಕುಲಕರ್ಣಿಗೆ ಜಾಮೀನು ಸಿಕ್ಕಿತ್ತು. ಜೂನ್ 2025 ವಿನಯ್ ಕುಲಕರ್ಣಿಗೆ ಜಾಮೀನು ರದ್ದು. ಜೂನ್ 2025ರಲ್ಲಿ ಸಾಕ್ಷಿ ನಾಶಪಡಿಸಿದ ಆರೋಪದ ಮೇಲೆ ಸುಪ್ರೀಂ ಕೋರ್ಟ್ನಿಂದ ಜಾಮೀನು ರದ್ದು ಮಾಡಿತ್ತು.
ಏಪ್ರಿಲ್ 15, 2026 ವಿನಯ್ ಕುಲಕರ್ಣಿ ದೋಷಿ. ಕೊಲೆ ನಡೆದ 10 ವರ್ಷಗಳ ಬಳಿಕ ಏಪ್ರಿಲ್ 15, 2026 ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ದೋಷಿ ಎಂದು ಸಾಬೀತು. ಸರ್ ಹೈಯರ್ ಕೋರ್ಟಿಗೆ ಹೋಗ್ತೀರಾ ಸರ್? ನಮ್ಮ ಲಾಯರ್ಸ್ ವಿಚಾರ ಮಾಡ್ತಾರೆ ಸರ್ ನಮ್ಮ ಲಾಯರ್ಸ್ ಎಲ್ಲ ವಿಚಾರ ಮಾಡ್ತಾರೆ. ನ್ಯಾಯಾಂಗ ತೀರ್ಪು ಕೊಟ್ಟಿದ್ದಕ್ಕೆ ನಾವು ತೆಗಿಬಾಗ್ಲೇಬೇಕು. ಸದ್ಯ ವಿನಯ್ ಕುಲಕರ್ಣಿ ಸೇರಿ 16 ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ. ಜನನಾಯಕನಾಗಿ ಮಿಂಚಬೇಕಾಗಿದ್ದ ಶಾಸಕ ವಿನಯ್ ಕುಲಕರ್ಣಿ ಜೀವನ ಪರ್ಯಂತ ಕಂಬಿ ಎಣಿಸುವಂತಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.